ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆಯನ್ನ ಕೊಡಲಾಗಿದೆ. ನಾಳೆಯಿಂದ ಮನೆ ಮನೆಗೆ ಬಿಎಲ್ಒಗಳು ಭೇಟಿ ಕೊಡ್ತಾ ಇದ್ದಾರೆ. ಪ್ರಮುಖ ಘಟ್ಟ ಎಸ್ಐಆರ್ ಪ್ರಕ್ರಿಯೆಯಲ್ಲಿದು. ಮತಪಟ್ಟಿಯ ತೀವ್ರ ಮತ್ತು ವಿಶೇಷ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ನಾಳೆಯಿಂದ ಮನೆ ಮನೆಗೆ ಭೇಟಿ ಕೊಡ್ತಾ ಇದೆ. ಬಿಎಲ್ಒಗಳು ಬೂತ್ ಲೆವೆಲ್ ಆಫೀಸರ್ಸು ಮನೆ ಮನೆಗೆ ಭೇಟಿ ಕೊಡ್ತಾರೆ. ದಾಖಲಾತಿಗಳನ್ನು ಕೇಳುತ್ತಾರೆ. ದಾಖಲಾತಿಗಳನ್ನು ಒದಗಿಸಬೇಕಾಗಿರೋದು ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಉಳಿಬೇಕು ಅಂತಾದ್ರೆ ಈ ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ಮಾಡಬೇಕಿದೆ. ಇನ್ನು ರಾಜ್ಯ ಸರ್ಕಾರ ಹೇಳಿದೆ, ಎಸ್ಐಆರ್ ಮುಖಾಂತರ ಏನಾದರೂ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ತೆಗೆದು ಬಿಟ್ರೆ ನಿಮಗೆ ಗ್ಯಾರಂಟಿಯೂ ಕೂಡ ಸಿಗಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿದೆ. ವೋಟರ್ ಐಡಿಯೂ ಕೂಡ ಇಲ್ಲದೆ ಆಗತ್ತೆ, ಗ್ಯಾರಂಟಿ ಯೋಜನೆಗಳು ಕೂಡ ಸಿಗೋದಿಲ್ಲ ಅಂತ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದು ಎಚ್ಚರಿಕೆನೋ ಬೆದರಿಕೆನೋ ರಾಜ್ಯ ಸರ್ಕಾರ ಹೇಳಿದೆ, ಗ್ಯಾರಂಟಿನೂ ಕೊಡಲ್ಲ. ಸೊ ನಾಳೆಯಿಂದ ಪ್ರಮುಖ ಪ್ರಕ್ರಿಯೆ ಎಸ್ಐಆರ್ಗೆ ಸಂಬಂಧಿಸಿದಂತೆ ಸ್ಪೆಷಲ್ ಅಂಡ್ ಇಂಟೆನ್ಸಿವ್ ರಿವಿಷನ್ ಚುನಾವಣಾ ಆಯೋಗ ದೇಶದಾದ್ಯಂತ ಮಾಡಿದೆ. ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಸದ್ಯ ನಡೀತಾ ಇದೆ. ಆರಂಭದಲ್ಲಿ ಮ್ಯಾಪಿಂಗ್ ಕಾರ್ಯ ಆಗಿತ್ತು. ಮ್ಯಾಪಿಂಗ್ ಆದ ನಂತರ ಈಗ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಮನೆ ಮನೆಗೆ ಭೇಟಿ ಕೊಟ್ಟು ಮೃತಪಟ್ಟವರು, ಸುದೀರ್ಘ ಕಾಲ ಆ ವಿಳಾಸದಲ್ಲಿ ಇಲ್ಲದೆ ಬೇರೆ ವಿಳಾಸಕ್ಕೆ ಶಿಫ್ಟ್ ಆದವರು, ಎರಡೆರಡು ಕಡೆ ವೋಟರ್ ಐಡಿ ಹೊಂದಿರೋರು, ಈ ರೀತಿ ಯಾರ್ದೆಲ್ಲ ಇದೆಯೋ ಅದೆಲ್ಲವನ್ನು ಕೂಡ ಸರಿಪಡಿಸುವಂತ ಕೆಲಸ ಆಗುತ್ತೆ, ಡಿಲೀಟ್ ಮಾಡುವಂತ ಕೆಲಸ ಆಗುತ್ತೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಡ್ತಾರೆ. ಎರಡು ರೀತಿಯ ಅರ್ಜಿಯ ಮೂಲಕ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. ಮೊದಲ ಅರ್ಜಿಯಲ್ಲಿ ಮತದಾರರ ಹೆಸರು, ವಿವರ ಇದನ್ನು ದಾಖಲಿಸಲಾಗುತ್ತೆ. 3 ರೀತಿಯಲ್ಲಿ ಜನ್ಮ ದಿನಾಂಕವನ್ನ ವಿಭಜನೆ ಮಾಡಿಕೊಳ್ಳಲಾಗಿದೆ. 1987ರ ಜುಲೈ 1ಕ್ಕೂ ಮುಂಚೆ ಹುಟ್ಟಿದವರು ನೀವಾಗಿದ್ರೆ ಅದಕ್ಕೊಂದು ಸಪರೇಟ್ ದಾಖಲೆಯನ್ನು ಕೊಡಬೇಕಾಗತ್ತೆ. ಇನ್ನು 87ರ ಜುಲೈ 1ರ ನಂತರ ಹುಟ್ಟಿದವರು ಅವರಿಗೆ ಬೇರೆ ರೀತಿಯ ದಾಖಲೆ, 2004ರ ನಂತರ ಅಂತ ಆದ್ರೆ ಬೇರೆ ರೀತಿಯ ದಾಖಲೆ. ಸೊ ಈ ರೀತಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. ಹಲವು ದಾಖಲೆಗಳನ್ನು ಸಲ್ಲಿಸೋದು ಕಡ್ಡಾಯ. ಒಂದು ಜನ್ಮ ದಿನಾಂಕ, ಜನ್ಮ ಸ್ಥಳ, ತಂದೆ ತಾಯಿಯ ಮಾಹಿತಿ, ಇದೆಲ್ಲವನ್ನು ಕೂಡ ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಕೇಳ್ತಾರೆ. 87ರ ಮುಂಚೆ ಅಂತಾದ್ರೆ ಹುಟ್ಟಿದ ಸ್ಥಳದ ಡೀಟೇಲ್ ಅನ್ನು ಕೊಡಬೇಕು, ದಿನಾಂಕದ ದಾಖಲೆಯನ್ನು ಕೊಡಬೇಕು. ನಂತರ ಅಂತಾದ್ರೆ ತಂದೆ ತಾಯಿಯ ದಾಖಲೆಯೂ ಕಡ್ಡಾಯ, ಹುಟ್ಟಿದ ಸ್ಥಳ ದಿನಾಂಕದ ಜೊತೆಗೆ. ಸೊ ಈ ರೀತಿ ದಿನಾಂಕ, ಹುಟ್ಟಿದ ದಿನಾಂಕವನ್ನು ಆಧರಿಸಿ 3 ರೀತಿಯಲ್ಲಿ ಡಿವೈಡ್ ಮಾಡಿಕೊಳ್ಳಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.